ಯಾಕೋ ಗೊತ್ತಿಲ್ಲ. ಈ ಇಲಾಖೆಯ ವಿಚಾರದಲ್ಲಿ ಧ್ವನಿ ಎತ್ತಬೇಕಾಗಿರುವಂಥವ್ರು ಬೇರೆ ವಿಚಾರದಲ್ಲೆಲ್ಲ ಧ್ವನಿ ಎತ್ತಾರೆ ಅಲ್ವಾ? ಆದರೆ ಈ ಇಲಾಖೆಯಲ್ಲಿರೋರು ಅವ್ರದ್ದೇ ಸಮುದಾಯಕ್ಕೆ ಸಂಬಂಧಪಟ್ಟದ್ದು ಯಾರು ತಲೆನ ಕೆಡಿಸ್ಕೊಳ್ಳೋದಿಲ್ಲ. ಅದೇನೋ ವಿಚಿತ್ರವಾಗಿದೆಯಪ್ಪ, ಅವರವರಿಗೆ ಅವರೇ ಆಗಿ ಬರಲ್ಲ ಅಂತಾರಲ್ವಾ, ಕಾಲು ಎಳೆಯೋದು ಅಂತಾರೆ, ಕಾಲು ಕೆಳಗಡೆಗೆ ಇರೋರು. ಇಲ್ಲಿ ಹಂಗೆ ಆಗಿದೆ ಈಗ. ಪಾಪ ಆ ಸಮುದಾಯಕ್ಕೆ ಒಳ್ಳೆಯದಾಗಬೇಕು ಅಂತ ಇರುವಂಥ ದುಡ್ಡನ್ನು ಇವರು ಭ್ರಷ್ಟಾಚಾರದ ರೂಪದಲ್ಲಿ ತಿಂತಾ ಇದ್ದಾರೆ ಅಂತ ಹೇಳಿ ಇದಕ್ಕೇನು ಹೇಳುತ್ತೆ ಸರ್ಕಾರ? ಸಮಾಜ ಕಲ್ಯಾಣ ಇಲಾಖೆಯ ಟೆಂಡರ್ನಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. 120 ಕೋಟಿ ಟೆಂಡರ್ನಲ್ಲಿ ಗೋಲ್ಮಾಲ್ ಆರೋಪ ಕೇಳಿ ಬರ್ತಾ ಇದೆ. ನಿಯಮ ಉಲ್ಲಂಘಿಸಿ 30 ಕೋಟಿಗೂ ಅಧಿಕ ಮೊತ್ತದ ಟೆಂಡರ್. ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಟೆಂಡರ್ನಲ್ಲಿ ಅಕ್ರಮ ಆಗಿದೆ ಅಂತಿದ್ದಾರೆ. ಅನರ್ಹ ಬಿಡ್ದಾರರಿಗೆ ಟೆಂಡರ್ ನೀಡಿತಾ ಸಮಾಜ ಕಲ್ಯಾಣ ಇಲಾಖೆ. ಕಾರಣ ಕೆಲವೊಂದಿಷ್ಟು ನಿಯಮಗಳಿದೆ, ಸುಮ್ಮನೆ ಎಲ್ಲರಿಗೂ ಟೆಂಡರ್ ಕೊಡೋಕ್ಕಾಗೋದಿಲ್ಲ. ಸೊ ಈಗ ಸಚಿವರ ವಿರುದ್ಧವೇ ದೂರು ದಾಖಲಾಗಿದೆ ಅಂತೆ. ಸಿಎಂ ಕಚೇರಿಗೂ ಕೂಡ ಸೀಕ್ರೆಟ್ ಪತ್ರ ಒಂದು ಹೋಗಿದೆ ಅಂತೆ ಈ ಗೋಲ್ಮಾಲ್ಗೆ ಸಂಬಂಧಪಟ್ಟಂಗೆ. ಮತ್ತೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ. ಕಾರಣ ಏನು ಅಂತಂದ್ರೆ, ಈ ಸಮಾಜ ಕಲ್ಯಾಣ ಇಲಾಖೆ ಯಾವ ಸಮುದಾಯವನ್ನ ಪ್ರತಿನಿಧಿಸಿಕೊಂಡಿರುತ್ತೋ ಆ ಸಮುದಾಯದವರು ಯಾವುದಕ್ಕೆ ಧ್ವನಿ ಎತ್ತಬೇಕು ಅದಕ್ಕೆ ಎತ್ತೋದಿಲ್ಲ. ಆದರೆ ಯಾವುದಕ್ಕೆ ಎತ್ತಬಾರ್ದು ಅದ್ರ ಎತ್ಕೊಂಡು ಕೂತ್ಕೊಂಡಿರ್ತಾರೆ. ಸುಮ್ಮನೆ ಅದರಲ್ಲಿ ಸಮಯ ವ್ಯರ್ಥ ಮಾಡ್ತಾ ಇರ್ತಾರೆ. ಇಂಥದ್ದರ ಬಗ್ಗೆ ಕೇಳೋದೇ ಇಲ್ಲ. ಈಗ ಟೆಂಡರ್ ತೊಗೊಂಡಿದ್ಯಾರು? ಟೆಂಡರ್ ಯಾರ್ಯಾರಿಗೂ ಕೊಡಲ್ಲ. ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಟೆಂಡರ್ಗಳನ್ನು ಯಾರ್ಯಾರಿಗೂ ಕೊಡೋದಿಲ್ಲ. ಅದೇ ಸಮುದಾಯದಲ್ಲಿರುವಂಥವ್ರಿಗೇ ಟೆಂಡರ್ಗಳನ್ನು ಕೊಡ್ತಾರೆ. ಅಧಿಕ ಪಾಲು ಅವರದ್ದೇ ಇರುತ್ತೆ. ಹಾಗಿದ್ದಾಗ ಇದರಲ್ಲಿ ಗೋಲ್ಮಾಲ್ ಅನ್ನುವಂಥದ್ದು ಹೆಂಗೆ ಬರುತ್ತೆ? ಹೇಗೆ ಅಂತಂದರೆ, ನೀವು ಯಾವುದೇ ಟೆಂಡರನ್ನು ಕೊಡಬೇಕಾದ್ರೆ ಕಮಿಷನನ್ನು ಪಡ್ಕೊಳ್ತಾರೆ. ಕಮಿಷನ್ ಇಲ್ಲದೆ ಕೊಡೋದಿಲ್ಲ. ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತಹ ಆರೋಪ ಈಗ ಕೇಳಿ ಬರ್ತಾ ಇರೋದು. 120 ಕೋಟಿ ಅಂತಾದರೆ 125 ಕೋಟಿ ಅಂತಿದ್ದಾರೆ. ಒಟ್ಟಿನಲ್ಲಿ ಟೆಂಡರ್ನಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂಥ ಆರೋಪ ಇದೆ. ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳನ್ನು ಸ್ಪರ್ಧಾತ್ಮಕವಾಗಿ ಒಂದಿಷ್ಟು ತಯಾರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದಕ್ಕೊಂದು ಟೆಂಡರ್ ಕರೀತಾರೆ. ಇದರಲ್ಲಿ 30 ಕೋಟಿ ಇಲ್ಲ. ಈಗೇನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಯಮ ಪಾಲಿಸದ ಸಂಸ್ಥೆಗಳಿಗೆಲ್ಲ ಟೆಂಡರ್ ಅನ್ನು ನೀಡಿರುವಂಥ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಅದೇ ಸಚಿವರೇ ಮಾಡಿದ್ದಾರಾ ಅಥವಾ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳು ಮಾಡಿದ್ದಾರಾ ನೋಡಬೇಕಾಗಿದೆ. ಅದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಅದಕ್ಕೊಂದು ಸರ್ಕಾರ ಸಬೂಬು ಕೊಡುತ್ತೆ. ಮಾಡೋ ಕೆಲಸ ಎಲ್ಲ ಬಿಡ್ರಿ, ಬಿಜೆಪಿಯವರು ಹೇಳಿದ್ದಾರೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡುತ್ತಾರೆ ಅಲ್ಲಿಗೆ. ಸಮಾಜ ಕಲ್ಯಾಣ ಇಲಾಖೆ ಕೆಳಗಡೆ ಏನು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಏನು ಕೋಚಿಂಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಟೆಂಡರ್ ಕರೀತಾರೆ. ಸೊ ಆ ಟೆಂಡರಲ್ಲಿ 128 ಕೋಟಿ 128 ಕೋಟಿ ಚಿಲ್ಲರೆ ಹಗರಣ ಆಗುತ್ತೆ. ಇದೇನು ಸಂಬಂಧಪಟ್ಟಿತ್ತಂದರೆ, ಅವರಿಗೆ ಇದು ಕೊಡಬೇಕಾದ್ರೆ ಏನು ಟೆಂಡರ್ ಕೊಡಬೇಕಾದ್ರೆ ಅವ್ರಿಗೆ ಏನು ಅರ್ಹತೆಯೇ ಇರಲ್ಲ. ಯಾರಿಗೆ ತರಬೇತಿ ಕೇಂದ್ರಗಳಿಗೆ ಕೊಡ್ತಕ್ಕಂಥ ಏನು ಇದೆಯಲ್ಲ ಟೆಂಡರು, ಸೊ ಅವ್ರಿಗೇನು ಅರ್ಹತೆಯೇ ಇರಲ್ಲ. ಸೊ ಅಂಥವ್ರಿಗೆ ಇವರು ಹೋಗಿ ಟೆಂಡರ್ ಕೊಟ್ಟಿದ್ದಾರೆ. ನೋಡಿ, ಇದು ಸರ್ಕ್ಯುಲರ್ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಟೆಂಡರ್ ಇರಬೇಕಾಗಿದ್ದರು 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಯಾವುದೇ ಒಂದು ಕೋಚಿಂಗ್ ಸೆಂಟರ್ ಆಗಿದ್ದರೂ ಕೂಡ 5 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಮತ್ತು ಅಂಥವ್ರಿಗೆ ಮಾತ್ರ ಇವರು ಟೆಂಡರ್ ಕೊಡಬೇಕು. ಆದರೆ ಇವ್ರೇನು ಮಾಡ್ತಾರೆ, ಇವ್ರು ಯಾರೋ ಒಬ್ಬ SB ವಿಸ್ಡಮ್ ಕರಿಯರ್ ಅಕಾಡೆಮಿ ಅಂತ ವಿಜಯಪುರದವ್ರಿಗೆ ಅವರು ಸ್ಟಾರ್ಟ್ ಆಗಿದೆ 2022 ಅಲ್ಲಿ. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಯಾವ ರೀತಿಯಾದಂಥ ಗೋಲ್ಮಾಲ್ ಆಗಿದೆ ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇದೆ? ಅರುಣ್, ಈಗ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಅವ್ರನ್ನ IAS ಪರೀಕ್ಷೆಗೆ ಪ್ರಿಪೇರ್ ಮಾಡುವಂಥದ್ದು, SDA ಎಕ್ಸಾಮ್ಗೆ ಪ್ರಿಪೇರ್ ಮಾಡುವಂಥದ್ದು, KS ಎಕ್ಸಾಮ್ಗೆ ಪ್ರಿಪೇರ್ ಮಾಡುವಂಥದ್ದು. ಸೊ ಅವರಿಗೆ ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ. ಒಂದೊಂದು ವಿದ್ಯಾರ್ಥಿಗಳಿಗೆ ಅದಕ್ಕಂತಾನೆ ಆಯ್ಕೆಗಳನ್ನು ಕೂಡ ಮಾಡಲಾಗುತ್ತೆ. ಸೊ ಅದನ್ನು ತರಬೇತಿ ಇರುವಂತಹ ಅಂದರೆ IAS ಕೋಚಿಂಗ್ ಸೆಂಟರ್ಸ್ ಏನಿರ್ತವೆ ಅವುಗಳಿಗೆ ಆ ಬಿಡ್ಡನ್ನು ಕೊಡ್ತಾರೆ. ಬಟ್ ಇಲ್ಲಾಗಿರುವಂಥದ್ದು ತರಬೇತಿ ಇಲ್ಲದಂತಹ ಅನರ್ಹ ಬಿಡ್ದಾರರಿಗೆ ಕೊಟ್ಟಿದ್ದಾರೆ ಅಂತ. ಯಾಕಂದರೆ 5 ವರ್ಷ ಕನಿಷ್ಠ ಪಕ್ಷ ಆ ಕೋಚಿಂಗ್ ಸೆಂಟರ್ಗಳಿಗೆ ಅನುಭವ ಇರಬೇಕು, ಅಂದರೆ ಅಷ್ಟು ವರ್ಷ ಅವರ ಅಸ್ತಿತ್ವದಲ್ಲಿ ಇರಬೇಕು ಅನ್ನುವಂತಹ ನಿಯಮ ಇದೆ. ಆದರೆ ಈಗ ಕೊಟ್ಟಿರುವಂತಹ ಟೆಂಡರ್ ಏನಿದೆ ಅದು ಕೇವಲ 2 ರಿಂದ 3 ವರ್ಷ ಅಷ್ಟೇ ಅವರು ಈಗ ಆ ಒಂದು ಕೋಚಿಂಗ್ ಸೆಂಟರ್ನ ಸ್ಥಾಪನೆ ಮಾಡಿ ಆಗಿರೋದು. ಸೊ ಅಂಥವ್ರಿಗೆಲ್ಲ ಟೆಂಡರ್ ಕೊಟ್ಟಿದ್ದಾರೆ. ಟೆಂಡರ್ನಲ್ಲಿ ಗೋಲ್ಮಾಲ್
ನೀಡಲಾಗಿದೆ, ಅನನುಭವಿ ಇರುವಂತಹ ತರಬೇತಿ ಸಂಸ್ಥೆಯವರಿಗೆ ಈ ಟೆಂಡರ್ ಅನ್ನ ಕೊಡಲಾಗಿದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಚೆಕ್ ಮುಖಾಂತರ ದುಡ್ಡನ್ನ ಕೊಡಲಾಗಿದೆ, ಈ ರೀತಿ ಅನೇಕ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಲೋಕಾಯುಕ್ತದಲ್ಲೂ ಕೂಡ ಅಧಿಕಾರಿಗಳ ವಿರುದ್ಧ ಹಾಗೂ ಸಚಿವರ ವಿರುದ್ಧವೇ ಖುದ್ದು ದೂರನ್ನ ದಾಖಲು ಮಾಡಿದ್ದಾರೆ. ಜೊತೆಗೆ ಸಿಎಂ ಕಚೇರಿಗೂ ಒಂದು ದೂರಿನ ಪ್ರತಿಯನ್ನ ರವಾನೆ ಮಾಡಿದ್ದಾರೆ. ಯಾಕಂದ್ರೆ ಇದು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಇರುವಂತಹ ಒಂದು ಇಲಾಖೆ, ಶ್ರೇಯೋಭಿವೃದ್ಧಿಗೆ ಇರುವಂತಹ ಒಂದು ಪ್ರಾಜೆಕ್ಟ್, ಅದರಲ್ಲೇ ಅಕ್ರಮ ಆಗ್ತಾ ಇದೆ ಅಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಆ ಟೆಂಡರ್ ನಿಯಮವನ್ನ ಮಾಡಿರುವಂತದ್ದು ಅದೇ ಇಲಾಖೆಯ ನಿಯಮದಲ್ಲಿ ಕ್ಲಿಯರ್ ಆಗಿದೆ. ಸೊ ಹಾಗಿದ್ರೂ ಕೂಡ ಹೇಗ್ ಕೊಟ್ರು ಈ ಇಲಾಖೆಗೆ, ಈ ಒಂದು ಕೋಚಿಂಗ್ ಸೆಂಟರ್ಗೆ ಆ ಟೆಂಡರ್ ಅನ್ನುವಂಥದ್ದು. ಸೊ ಹಾಗಾಗಿ ಒಟ್ಟು 125 ಕೋಟಿಯ ಪ್ರಾಜೆಕ್ಟ್ ಇದು, ಅದರಲ್ಲಿ 30 ಕೋಟಿಯ ಟೆಂಡರ್ ಏನಿದೆ ಅದು ಕಂಪ್ಲೀಟ್ ಆಗಿ ಅಕ್ರಮ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಲೋಕಾಯುಕ್ತ ಸಂಸ್ಥೆ ಈ ಬಗ್ಗೆ ಯಾವ ರೀತಿ ತನಿಖೆ ಮಾಡಿದೆ, ಜೊತೆಗೆ ಸಿಎಂಗೂ ಕೂಡ ಪತ್ರದಲ್ಲಿ ಅದೇ ಆಗ್ರಹವನ್ನ ಮಾಡಿದ್ದಾರೆ. ಈ ವಿಚಾರದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಸಮಗ್ರ ತನಿಖೆ ಆಗಬೇಕು, ವಿದ್ಯಾರ್ಥಿಗಳ ಕನಸಿಗೆ ಕೊಳ್ಳಿ ಇಡುವಂತಹ ಭ್ರಷ್ಟಾಚಾರ ಇದು ಅನ್ನುವಂತಹ ಒತ್ತಾಯವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಯಾವ ರೀತಿ ತನಿಖೆಯನ್ನ ಮಾಡ್ತಾರೆ ಅಥವಾ ಸರ್ಕಾರ ಈಗೇನ್ ಇದು ಕೇವಲ ಒಂದ್ ರೀತಿಯಲ್ಲಿ ಹಾರಿಕೆಯ ಉತ್ತರವನ್ನ ಕೊಡ್ತಾರಾ ಏನು ಅನ್ನುವಂಥದ್ದು ನೋಡ್ಬೇಕಾಗಿದೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಧಿಕಾರಿಗಳ ಇದನ್ನು ನೋಡೋದಕ್ಕಿಂತಲೂ ಹೆಚ್ಚಾಗಿ ಆ ಸಮುದಾಯದಲ್ಲಿರುವಂಥ ಅನೇಕ ಸಂಘಟನೆಗಳು ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನುಳಿದಕ್ಕೆಲ್ಲ ಎಲ್ಲೆಲ್ಲೋ ಬಂದ್ ಕರೆಗಳನ್ನು ಕೊಡ್ತೀರಲ್ರಿ. ಯಾವ್ಯಾವುದೋ ಸಂಘಟನೆಗಳಿಗೆ ನಾವು ಒಂದಿಷ್ಟು ಬ್ಯಾನ್ ಮಾಡ್ತೀವಿ ಅಂತಂದಾಗ ಕರೆಕ್ಟ್ ಅಂತೇಳಿ ಜಯಘೋಷ ಹಾಕೊಂಡು ಓಡಾಡ್ತೀರಾ. ಅಲ್ಲಿ ಯಾರೋ ಬಂದ್ ಮಾಡೋಕ್ಕೆ ಹೊರಟ್ಬಿಟ್ರೆ ಆ ಕ್ಷೇತ್ರದಲ್ಲಿರುವಂಥವ್ರು ನೀವು ಇನ್ನೊಂದು ರೀತಿಯಾದಂಥ ಹೋರಾಟವನ್ನು ಮಾಡ್ತೀರಾ. ಅದಕ್ಕಷ್ಟೇ ಸೀಮಿತ ನೀವು ಸಂಘಟನೆಗಳು. ನಿಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ಕಣ್ಣಿಗೆ ಕಾಣೋದಿಲ್ಲ. ಇನ್ಯಾವ ಊರಿನ ಸೀಮೆಯ ಸಂಘಟನೆಗಳು ನೀವೆಲ್ಲ.